ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತದಲ್ಲಿ ಮತಾಂತರ ಎಂಬ ವಿಷಯ ಇಂದಿನದಲ್ಲ. ಸಾವಿರಾರು ವರ್ಷಗಳಿಂದ ಧರ್ಮಗಳು, ಸಂಸ್ಕೃತಿಗಳು ಮತ್ತು ನಂಬಿಕೆಗಳು ಪರಸ್ಪರ ಬೆರೆತು ಬೆಳೆಯುತ್ತಿವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮತಾಂತರಕ್ಕೆ ಸಂಬಂಧಿಸಿದ ವಿವಾದಗಳು ಹೆಚ್ಚಾಗಿ ಸುದ್ದಿಯಾಗ್ತಾ ಇರೋದ್ರಿಂದ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳೋದು ಅಗತ್ಯವಾಗಿದೆ. ಕೆಲವರು ಇದು ವೈಯಕ್ತಿಕ ಸ್ವಾತಂತ್ರ್ಯ ಎಂದು ವಾದಿಸಿದ್ರೆ, ಇನ್ನ ಕೆಲವರು ಬಲವಂತ, ವಂಚನೆ ಮತ್ತು ಆಮಿಷದ ಮೂಲಕ ಮತಾಂತರ ನಡೆಯುತ್ತಿದೆ ಎಂದು ಆರೋಪಿಸುತ್ತಾರೆ. ಸತ್ಯ ಏನು ಎಂಬುದು ಪ್ರತಿಯೊಂದು ಪ್ರಕರಣದ ತನಿಖೆಯ ನಂತರವೇ ತಿಳಿಯುತ್ತದೆ. ಮತಾಂತರದ ಹಿಂದೆ ಮೊದಲ ಕಾರಣ ವೈಯಕ್ತಿಕ ನಂಬಿಕೆ. ಹೌದು, ಕೆಲವರು ತಮ್ಮ ಜೀವನದ ಅನುಭವಗಳು, ಆಧ್ಯಾತ್ಮಿಕ ಹುಡುಕಾಟ ಅಥವಾ ಧಾರ್ಮಿಕ ತತ್ವಗಳಿಂದ ಪ್ರಭಾವಿತರಾಗಿ ಸ್ವಯಂ ಪ್ರೇರಣೆಯಿಂದ ಧರ್ಮವನ್ನು ಬದಲಾಯಿಸ್ತಾರೆ. ಇದು ಭಾರತದ ಸಂವಿಧಾನದ ಅಡಿಯಲ್ಲಿ ಮಾನ್ಯವಾದ ಹಕ್ಕಾಗಿದೆ. ಯಾರನ್ನು ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಒಂದು ಧರ್ಮದಲ್ಲಿ ಉಳಿಯುವಂತೆ ಒತ್ತಾಯಿಸಲು ಸಾಧ್ಯವಿಲ್ಲ. ಎರಡನೇ ಕಾರಣ ಅಂದರೆ ಸಾಮಾಜಿಕ ಅಸಮಾನತೆ. ಭಾರತದ ಇತಿಹಾಸದಲ್ಲಿ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ತಾರತಮ್ಯದಿಂದ ಬೇಸತ್ತು ಹಲವರು ಬೇರೆ ಧರ್ಮಗಳನ್ನು ಸ್ವೀಕರಿಸ್ತಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ಘಟನೆ ಇದಕ್ಕೆ ಪ್ರಮುಖ ಉದಾಹರಣೆಯಾಗಿದೆ. ಅವರ ಉದ್ದೇಶ ಧರ್ಮ ಬದಲಿಸುವುದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಸಮಾನತೆಯನ್ನು ಸಾಧಿಸುವುದಾಗಿತ್ತು. ಮೂರನೇ ಕಾರಣ ಆರ್ಥಿಕ ಮತ್ತು ಶೈಕ್ಷಣಿಕ ಪರಿಸ್ಥಿತಿ. ದೇಶದ ಕೆಲವು ಭಾಗಗಳಲ್ಲಿ ಬಡತನ, ಶಿಕ್ಷಣದ ಕೊರತೆ ಮತ್ತು ಆರೋಗ್ಯ ಸೇವೆಗಳ ಅಭಾವದಿಂದ ಜನರು ವಿವಿಧ ಧಾರ್ಮಿಕ ಸಂಸ್ಥೆಗಳ ಸಂಪರ್ಕಕ್ಕೆ ಬರ್ತಾರೆ. ಈ ಸಂಸ್ಥೆಗಳು ಶಾಲೆ, ಆಸ್ಪತ್ರೆ ಅಥವಾ ಸಾಮಾಜಿಕ ಸೇವೆಗಳನ್ನು ನಡೆಸ್ತವೆ. ಕೆಲವರು ಇದನ್ನ ಸೇವೆ ಎಂದು ನೋಡಿದ್ರೆ, ಕೆಲವರು ಇದೇ ನೆಪದಲ್ಲಿ ಆಮಿಷವನ್ನ ನೀಡಿ ಮತಾಂತರ ಮಾಡಲಾಗುತ್ತೆ ಎಂದು ಆರೋಪಿಸುತ್ತಾರೆ. ಆದರೆ ಪ್ರತಿಯೊಂದು ಸೇವೆಯನ್ನ ಮತಾಂತರಕ್ಕೆ ಸಂಬಂಧಿಸುವುದು ಸರಿಯಲ್ಲ. ಹಾಗೆಯೇ ಪ್ರತಿಯೊಂದು ಆರೋಪವು ಸತ್ಯವಾಗಿರುತ್ತದೆ ಎನ್ನಲು ಸಾಧ್ಯವಿಲ್ಲ. ನಾಲ್ಕನೇ ಕಾರಣ ವಿವಾಹ. ಅಂತರ್ಧರ್ಮೀಯ ವಿವಾಹಗಳಲ್ಲಿ ಕೆಲವರು ಸ್ವ ಇಚ್ಛೆಯಿಂದ ತಮ್ಮ ಸಂಗಾತಿಯ ಧರ್ಮವನ್ನು ಸ್ವೀಕರಿಸ್ತಾರೆ. ಆದರೆ ಕೆಲ ಸಂದರ್ಭಗಳಲ್ಲಿ ಒತ್ತಡ ಅಥವಾ ಬಲವಂತವಿತ್ತು ಎಂದು ಆರೋಪಗಳು ಕೇಳಿಬರ್ತವೆ. ಇಂತಹ ಪ್ರಕರಣಗಳಲ್ಲಿ ಸತ್ಯಾಸತ್ಯತೆಯನ್ನ ನ್ಯಾಯಾಲಯವೇ ನಿರ್ಧರಿಸುತ್ತದೆ. ಐದನೇ ಕಾರಣ ಧಾರ್ಮಿಕ ಪ್ರಚಾರ. ಪ್ರತಿಯೊಂದು ಧರ್ಮವು ತನ್ನ ನಂಬಿಕೆಗಳನ್ನು ಜನರಿಗೆ ತಿಳಿಸುವ ಹಕ್ಕನ್ನು ಹೊಂದಿದೆ. ಆದರೆ ಧಾರ್ಮಿಕ ಪ್ರಚಾರ ಮತ್ತು ಬಲವಂತದ ಮತಾಂತರ ಎರಡು ವಿಭಿನ್ನ ವಿಷಯಗಳು. ಯಾರಿಗಾದರೂ ಮಾಹಿತಿಯನ್ನ ನೀಡುವುದು ಒಂದು ವಿಷಯ, ಆದರೆ ಬೆದರಿಕೆ, ಹಣ ಅಥವಾ ಸುಳ್ಳು ಭರವಸೆಯನ್ನ ನೀಡಿ ಧರ್ಮವನ್ನ ಬದಲಾಯಿಸಲು ಒತ್ತಾಯಿಸುವುದು ಕಾನೂನು ಬಾಹಿರವಾಗಿದೆ. ಹಾಗಾದರೆ ಮತಾಂತರ ವಿವಾದ ಯಾಕೆ ಹೆಚ್ಚಾಗ್ತಾ ಇದೆ? ಹೌದು, ಇತ್ತೀಚಿನ ವರ್ಷಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚಾಗಿರೋದ್ರಿಂದ ಯಾವುದೇ ಮತಾಂತರ ಪ್ರಕರಣ ಕೆಲವೇ ಗಂಟೆಗಳಲ್ಲಿ ದೇಶದಾದ್ಯಂತ ವೈರಲ್ ಆಗ್ತಿದೆ. ಅನೇಕ ಬಾರಿ ತನಿಖೆ ಮುಗಿಯುವ ಮುನ್ನವೇ ಜನರು ತೀರ್ಪನ್ನ ನೀಡಿಬಿಡ್ತಾರೆ. ಇದರಿಂದ ವದಂತಿಗಳು ಹರಡ್ತವೆ ಮತ್ತು ಧಾರ್ಮಿಕ ಉದ್ವಿಗ್ನತೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ರಾಜಕೀಯವು ಈ ವಿಷಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಚುನಾವಣೆಗಳ ಸಮಯದಲ್ಲಿ ಮತಾಂತರದ ವಿಚಾರ ಹೆಚ್ಚು ಚರ್ಚೆಯಾಗ್ತದೆ. ಒಂದು ಕಡೆ ಬಲವಂತದ ಮತಾಂತರ ತಡಿಬೇಕು ಎಂಬ ಬೇಡಿಕೆ ಕೇಳಿಬಂದರೆ, ಮತ್ತೊಂದೆಡೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಬಾರದು ಎಂಬ ವಾದವು ಕೇಳಿಬರ್ತದೆ. ಹಾಗಾದರೆ ಭಾರತದಲ್ಲಿ ಯಾವ ಪ್ರದೇಶಗಳಲ್ಲಿ ಹೆಚ್ಚು ವಿವಾದಗಳು ಕೇಳಿಬರ್ತವೆ? ಇತ್ತೀಚಿನ ವರ್ಷಗಳಲ್ಲಿ ದೇಶದ ಹಲವು ಭಾಗಗಳಲ್ಲಿ ಬಲವಂತದ ಮತಾಂತರದ ಆರೋಪಗಳು ಹೆಚ್ಚಾಗಿ ಸುದ್ದಿಯಾಗ್ತಿವೆ.
ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಗುಜರಾತ್ ಮತ್ತು ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇಂತಹ ಆರೋಪಗಳಡಿ ಪ್ರಕರಣಗಳು ದಾಖಲಾಗಿವೆ. ಆದರೆ ಎಲ್ಲ ಪ್ರಕರಣಗಳಲ್ಲೂ ಆರೋಪಗಳು ಸಾಬೀತಾಗಿರೋದಿಲ್ಲ. ಕೆಲವು ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ಆರೋಪಗಳನ್ನು ತಳ್ಳಿ ಹಾಕಿದ್ರೆ, ಇನ್ನು ಕೆಲವು ಪ್ರಕರಣಗಳಲ್ಲಿ ತನಿಖೆ ಮುಂದುವರೆದಿದೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಮಾಹಿತಿಯನ್ನ ಮಾತ್ರ ನಂಬುವುದು ಸರಿಯಲ್ಲ. ಇತ್ತೀಚೆಗೆ ಉಜ್ಬೇಕಿಸ್ತಾನ್ನಲ್ಲಿ ಮೃತಪಟ್ಟ ಕೇರಳ ಮೂಲದ ವೈದ್ಯಕೀಯ ವಿದ್ಯಾರ್ಥಿನಿಯ ಪ್ರಕರಣವು ದೇಶದ ಗಮನವನ್ನ ಸೆಳೆದಿದೆ. ಕುಟುಂಬ ಧರ್ಮಾಂತರಕ್ಕೆ ಒತ್ತಡವಿತ್ತು ಎಂದು ಆರೋಪಿಸಿದೆ. ಆದರೆ ಈ ಪ್ರಕರಣದ ತನಿಖೆ ಇನ್ನೂ ನಡೀತಾನೇ ಇದೆ. ಹೀಗಾಗಿ ನ್ಯಾಯಾಲಯ ಅಥವಾ ತನಿಖಾ ಸಂಸ್ಥೆಗಳು ಅಂತಿಮ ತೀರ್ಮಾನವನ್ನ ನೀಡುವವರೆಗೆ ಆರೋಪಗಳನ್ನ ಸತ್ಯವೆಂದು ಹೇಳಲು ಸಾಧ್ಯವಿಲ್ಲ. ಆದರೆ ಭಾರತದ ಕಾನೂನು ಏನು ಹೇಳುತ್ತದೆ ಅಂತ ನೋಡೋದಾದ್ರೆ, ಭಾರತದ ಸಂವಿಧಾನದ ವಿಧಿ 25 ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀಡುತ್ತದೆ. ಅಂದರೆ ಯಾರಾದರೂ ತಮ್ಮ ಸ್ವಂತ ಇಚ್ಛೆಯಿಂದ ಧರ್ಮವನ್ನ ಬದಲಾಯಿಸಿದ್ರೆ ಅದು ಕಾನೂನುಬದ್ಧವಾಗಿದೆ. ಆದರೆ ಬಲವಂತ, ವಂಚನೆ, ಬೆದರಿಕೆ ಅಥವಾ ಆಮಿಷವನ್ನ ನೀಡಿ ಧರ್ಮಾಂತರ ಮಾಡಿಸುವುದು ಅನೇಕ ರಾಜ್ಯಗಳ ಕಾನೂನುಗಳ ಪ್ರಕಾರ ಅಪರಾಧವಾಗಿದೆ. ಮತಾಂತರ ಎನ್ನುವುದು ಕೇವಲ ಧರ್ಮ ಬದಲಿಸುವ ವಿಷಯವಲ್ಲ. ಇದು ವ್ಯಕ್ತಿಯ ಸ್ವಾತಂತ್ರ್ಯ, ಮಾನವ ಹಕ್ಕುಗಳು, ಸಾಮಾಜಿಕ ನ್ಯಾಯ, ಕಾನೂನು ಮತ್ತು ರಾಷ್ಟ್ರೀಯ ಏಕತೆಯೊಂದಿಗೆ ಸಂಬಂಧವನ್ನು ಹೊಂದಿರುವ ಸಂಕೀರ್ಣ ವಿಷಯವಾಗಿದೆ. ಈ ವಿಷಯದ ಬಗ್ಗೆ ಚರ್ಚಿಸುವಾಗ ಭಾವನೆಗಿಂತ ವಾಸ್ತವಾಂಶಗಳಿಗೆ ಹೆಚ್ಚು ಮಹತ್ವವನ್ನು ನೀಡಬೇಕು. ಒಬ್ಬ ವ್ಯಕ್ತಿಯ ಧಾರ್ಮಿಕ ಸ್ವಾತಂತ್ರ್ಯವನ್ನ ಗೌರವಿಸುವುದರ ಜೊತೆಗೆ ಬಲವಂತ ಅಥವಾ ವಂಚನೆಯ ಮೂಲಕ ನಡೆಯುವ ಯಾವುದೇ ಕೃತ್ಯವನ್ನ ಕಾನೂನಿನ ಪ್ರಕಾರ ಕಟ್ಟುನಿಟ್ಟಾಗಿ ಎದುರಿಸುವುದೇ ಪ್ರಜಾಪ್ರಭುತ್ವದ ಜವಾಬ್ದಾರಿಯಾಗಿದೆ. ಒಂದು ಕಡೆ ವ್ಯಕ್ತಿಯ ಧಾರ್ಮಿಕ ಸ್ವಾತಂತ್ರ್ಯವನ್ನ ರಕ್ಷಿಸುವುದು ಪ್ರಜಾಪ್ರಭುತ್ವದ ಕರ್ತವ್ಯವಾದರೆ, ಮತ್ತೊಂದೆಡೆ ಬಲವಂತ ಅಥವಾ ವಂಚನೆಯ ಮೂಲಕ ಯಾರ ಮೇಲಾದರೂ ಒತ್ತಡವನ್ನ ಹೇರುವುದು ಕಾನೂನಿನ ವಿರುದ್ಧವಾಗಿದೆ. ಆದ್ದರಿಂದ ಪ್ರತಿಯೊಂದು ಪ್ರಕರಣವನ್ನ ಭಾವನಾತ್ಮಕವಾಗಿ ನೋಡೋದಕ್ಕಿಂತ ತನಿಖೆ, ಸಾಕ್ಷ್ಯ ಮತ್ತು ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಮುಖ್ಯ.